ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ಜಿಲ್ಲಾಸ್ಪತ್ರೆ ಇರೋದು ರೋಗಿಗಳಿಗ ಅಥವಾ ನಾಯಿಗಳಿಗ ಅನ್ನೋ ಪ್ರಶ್ನೆ. ತುಮಕೂರು ಜಿಲ್ಲಾಸ್ಪತ್ರೆ ಒಳಗೆ ಬೀದಿ ನಾಯಿಗಳ ದರ್ಬಾರ್ ಅಂತೆ. ರೋಗಿಗಳ ಮಧ್ಯೆ ರಾಜಾರೋಷವಾಗಿ ಈ ಶ್ವಾನಗಳು ಓಡಾಡ್ತಾ ಇವೆ. ಜಿಲ್ಲಾಸ್ಪತ್ರೆಯ ನೂತನ ಆಸ್ಪತ್ರೆಯಲ್ಲಿ ನಿತ್ಯ ಶ್ವಾನಗಳ ಕಾಟ. ವೀಲ್ ಚೇರ್ನಲ್ಲಿ ರೋಗಿಗಳು ಓಡಾಡ್ತಾ ಇರುವಾಗಲೇ ಈ ನಾಯಿಗಳೆಲ್ಲ ನುಗ್ತಾ ಇವೆ. ನಾಯಿಗಳು ಓಡಾಡ್ತಾ ಇದ್ದರೆ ಶುಚಿತ್ವ ಮತ್ತು ಸುರಕ್ಷತೆ ಎಲ್ಲಿ ಅನ್ನುವಂಥ ಪ್ರಶ್ನೆ ಸಹಜವಾಗಿದ್ದೇ ಇದೆ. ರೋಗಿಗಳ ಜಾಗದಲ್ಲಿ ನಾಯಿಗಳ ಓಡಾಟ ಒಂದು ಹೊಸ ಆಸ್ಪತ್ರೆ ಇದು. ಈ ಆಸ್ಪತ್ರೆಯಲ್ಲಿ ಇದೀಗ ನಾಯಿಗಳೆಲ್ಲ ಆಸ್ಪತ್ರೆ ಒಳಗಡೆನೇ ನುಗ್ತಾ ಇವೆ. ನೋಡ್ತಾ ಇದ್ದೀರಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಇದರ ನಿರ್ವಹಣೆ ಯಾವ ಮಟ್ಟಕ್ಕಿದೆ ಅನ್ನೋದೇ ಈ ಸದ್ಯಕ್ಕಿರುವಂಥ ಪ್ರಶ್ನೆ. ಅಲ್ಲಿ ಸೆಕ್ಯೂರಿಟಿ ಆಗಿರ್ಬೋದು, ಅಲ್ಲಿಯ ಸಿಬ್ಬಂದಿಯವರು ಏನು ಮಾಡ್ತಾರೆ, ನಾಯಿಗಳೆಲ್ಲ ಹೇಗೆ ಒಳಗೆ ಬರುತ್ತೆ, ಈ ನಾಯಿಗಳ ಬಗ್ಗೆ ಇಡೀ ದೇಶಾದ್ಯಂತ ದೊಡ್ಡ ಚರ್ಚೆ ಆಗ್ತಾ ಇದೆ ಈಗ. ಸುಪ್ರೀಂ ಕೋರ್ಟು, ಹೈಕೋರ್ಟ್ಗಳು, ಅನೇಕ ಸಾಮಾಜಿಕ ಕಾರ್ಯಕರ್ತರೆಲ್ಲರೂ ಕೂಡ ನಾಯಿಗಳ ಬಗ್ಗೆ ಇದಕ್ಕೆ ಚರ್ಚೆ ಆಗ್ತಾ ಇದೆ. ಬೀದಿ ನಾಯಿಗಳ ಅದಕ್ಕೆ ಕಡಿವಾಣ ಹಾಕಬೇಕು ಇತ್ಯಾದಿ ಇತ್ಯಾದಿ ಅಂತ. ಇವೆಲ್ಲದರ ನಡುವೆ ಇದೀಗ ಇಂಥದ್ದೊಂದು ಘಟನೆ ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ. ಇದು ರೋಗಿಗಳಿರೋ ಅಂಥ ಆಸ್ಪತ್ರೆನೋ ಅಥವಾ ನಾಯಿಗಳಿಗಾಗಿ ಈ ಆಸ್ಪತ್ರೆನ ಕಟ್ಟಲಾಗಿದೆ ಅನ್ನುವಂಥ ಪ್ರಶ್ನೆ ಸಹಜವಾಗಿದೆ. ತುಮಕೂರು ಜಿಲ್ಲಾಸ್ಪತ್ರೆಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಇದು. ರೋಗಿಗಳ ನಡುವೆ ರಾಜಾರೋಷವಾಗಿ ಓಡಾಟ, ಹೆಚ್ಚು ಕಡಿಮೆ ಏನಾದರೂ ಕಚ್ಚಿಬಿಟ್ರೆ ಏನು ಆಗ್ಬಿಡುತ್ತೆ, ಮತ್ತು ಅದೊಂದು ಪ್ರಕರಣಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಿತ್ಯವೂ ಕೂಡ ಇಂಥದ್ದೊಂದು ಕಾಟ ತುಮಕೂರು ಜಿಲ್ಲಾಸ್ಪತ್ರೆಯ ನೂತನದ ಈ ಆಸ್ಪತ್ರೆ ಏನಿದೆ, ನೂತನ ಆಸ್ಪತ್ರೆಯಲ್ಲಿ ನಿತ್ಯ ಶ್ವಾನಗಳ ಕಾಟ ಆಗ್ತಾ ಇದೆ. ದೃಶ್ಯದಲ್ಲಿ ಅದನ್ನು ಗಮನಿಸ್ತಾ ಇದ್ರಿ. ವೀಲ್ ಚೇರ್ನಲ್ಲಿ ರೋಗಿಗಳು ಬರ್ತಾ ಇರ್ತಾರೆ. ಸಹಜವಾಗಿ ವಯಸ್ಸಾದವರು ಇರ್ತಾರೆ. ರೋಗಿಗಳಂದರೆ ಕೂಡಲೇ ತಪ್ಪಿಸ್ಕೊಳ್ಳೋದಕ್ಕಾಗೋದಿಲ್ಲ, ನಾಯಿಗಳಿಂದ ಓಡಿ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ, ಅನಾರೋಗ್ಯಕ್ಕೀಡಾಗಿರ್ತಾರೆ. ಈ ಶ್ವಾನಗಳನ್ನು ಹೀಗೆ ಒಳಗಡೆ ಬಂದರೆ ಹೇಗೆ ಅನ್ನುವಂಥ ಪರಿಸ್ಥಿತಿ ಸಹಜವಾಗಿ ಮೂಡುತ್ತೆ.